ನಮಸ್ಕಾರ. ನಾನು ನಿಮ್ಮ ನಾಗೇಶ್, ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆ ಅಧ್ಯಕ್ಷ, ಸಂಸ್ಥಾಪಕ ಮತ್ತೆ GBA ಸ್ವತಂತ್ರ ಅಭ್ಯರ್ಥಿ, ರಾಜರಾಜೇಶ್ವರಿ ವಾರ್ಡ್ 13 ಸ್ವತಂತ್ರ ಅಭ್ಯರ್ಥಿಯಾಗಿದ್ದೀನಿ. ಇವತ್ತಿನ ವಿಷಯ ಬಹಳಷ್ಟು ಒಳ್ಳೆ ವಿಷಯಗಳನ್ನ ಮಾತಾಡಬೇಕು. ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ. ಇವತ್ತು ಏನು ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ, ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಹಾಗೆ ಕರ್ನಾಟಕದಲ್ಲಿರ್ತಕ್ಕಂಥ ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ವ್ಯಾಪಾರದ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೇದಾಗುತ್ತೆ. ಇದರಿಂದ ಈಗ ಸ್ವಲ್ಪ ಅಡಚಣೆ ಆಗಿರ್ಬೋದು, ಮುಂದಕ್ಕೆ ಬಹಳಷ್ಟು ಒಳ್ಳೇದಾಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರವರಿಗೆ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಈ ಒಂದು ಫುಟ್ಪಾತ್ ಕಾರ್ಯಾಚರಣೆ ಬಹಳ ಅದ್ಭುತವಾಗಿ ನಡೀತಾ ಇದೆ. ಇದರಿಂದ ನಮ್ಮ ಕರ್ನಾಟಕದಾದ್ಯಂತ ಬೆಂಗಳೂರಾದ್ಯಂತ ಮತದಾರರಿಗೆ ಮತ್ತು ಬೀದಿ ವ್ಯಾಪಾರಿಗಳಿಗೆ ಒಳ್ಳೇದಾಗುತ್ತೆ. ಹೇಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ವಲಸಿಗರು ಎಷ್ಟೋ ವಲಸಿಗರು ನಮ್ಮ ಕರ್ನಾಟಕದ ಬೀದಿ ವ್ಯಾಪಾರಿಗಳ ವ್ಯಾಪಾರೀಕರಣವನ್ನ ಕಿತ್ಕೊಂಡಿದ್ದಾರೆ. ಇವತ್ತು ಬಾಂಗ್ಲಾದೇಶದವರು ಇರ್ಬೋದು, ಅಥವಾ ಗುಜರಾತಿಗಳಿರ್ಬೋದು, ಬಿಹಾರಿಗಳಿರ್ಬೋದು, ತಮಿಳುನಾಡವರು ಇರ್ಬೋದು, ಕೇರಳದವರು ಇರ್ಬೋದು, ಮತ್ತು ಆಂಧ್ರದವರು ಇರ್ಬೋದು. ಇವತ್ತು ಎಷ್ಟೋ ಜನ ವ್ಯಾಪಾರಿಗಳು ನಮ್ಮ ಬೆಂಗಳೂರಾದ್ಯಂತ ಆವರಿಸಿಕೊಂಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಾಪಾರ ಮಾಡುವಂತವ್ರು, ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂತವ್ರು, ಅವರಿಗೆ ಇವತ್ತು ಶಕ್ತಿ ಇಲ್ದಂಗೆ ಆಗೋಗಿದೆ. ಇವತ್ತು ಬಾಯಿ ಬಡ್ಕೊಂತ ಇರತಕ್ಕಂಥವ್ರು 60% ಜನ ವಲಸಿಗರು. ಇವತ್ತು ಕಾರ್ಯಾಚರಣೆ ನಡೀತಾ ಇರೋದು, ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇರೋದು ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಬಾಯಿ ಬಡ್ಕೊಂತ ಇರೋರು 60% ವಲಸಿಗರು. ನಡಿಬಾರ್ದು, ಕಾರ್ಯಾಚರಣೆ ನಡೀಬಾರ್ದು, ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಿದ್ದಾರೆ. ಆದ್ರೆ ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವರು, ನಮ್ಮ ಬೆಂಗಳೂರು ಆದ್ಯಂತ ಇರ್ತಕ್ಕಂಥವರು ಮತದಾರರಿಗೆ ಇಲ್ಲಿ ಒಂದು ಗೈಡ್ಲೈನ್ಸ್ ತಂದು, ನಿಮ್ಮ ಕಾರ್ಯಾಚರಣೆ ಎಲ್ಲ ಮುಗಿದಾದ್ಮೇಲೆ ಇಲ್ಲಿ ಒಂದು ಗೈಡ್ಲೈನ್ಸ್ ತಂದು ಇಲ್ಲಿನ ಮತದಾರರಿಗೆ ವ್ಯಾಪಾರೀಕರಣ ಮಾಡೋದಕ್ಕೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ಬೇಕು. ನೀವು ಅವರಿಗೆ ಗೈಡ್ಲೈನ್ಸ್ ತಂದು ವ್ಯಾಪಾರ ಮಾಡೋದಕ್ಕೆ ಅನುಕೂಲವನ್ನ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೃಷ್ಣ ಬೈರೇಗೌಡರವರಿಗೆ, ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡರವರಿಗೆ ನಾನು ಈ ಮುಖಾಂತರ ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕೂಡ ಈ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತೀನಿ. ಇವತ್ತು ಎಷ್ಟೋ ವಲಸಿಗರಿಂದ ನಮ್ಮ ಕನ್ನಡಿಗರ ವ್ಯಾಪಾರೀಕರಣವನ್ನ ಕಿತ್ಕೊಂಡಿದ್ದಾರೆ. ಬಹಳಷ್ಟು ಜನ ಇವತ್ತು ನಮ್ಮ ಹಕ್ಕುಗಳೇನಿದೆ ಅದನ್ನ ಸಂಪೂರ್ಣವಾಗಿ ಕಿತ್ಕೊಂಡಿದ್ದಾರೆ. ನೀರಿರ್ಬೋದು, ಜಾಗಗಳಿರ್ಬೋದು, ವ್ಯಾಪಾರೀಕರಣ ಇರ್ಬೋದು, ಎಲ್ಲವೂ ಕೂಡ ವಲಸಿಗರ ಕೈನಲ್ಲಿ ಸಿಗ್ತಾ ಇದೆ. ಇದರಿಂದಾಗಿ ಈ ಒಂದು ಕಾರ್ಯಾಚರಣೆ ಏನಾಗ್ತಾ ಇದೆ ಬಹಳ ಉತ್ತಮ. ಮುಂದಿನ ದಿನಗಳಲ್ಲಿ ಇಲ್ಲಿನ ಮತದಾರರಿಗೆ ಹಕ್ಕು ಬರ್ತಾ ಇದ್ದದು. ಕರ್ನಾಟಕದಾದ್ಯಂತ, ಬೆಂಗಳೂರಾದ್ಯಂತ ನಮ್ಮ ಬೆಂಗಳೂರು ವ್ಯಾಪಾರ ಮಾಡುವವರಿಗೆ ಒಂದು ಹಕ್ಕು ಬರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮತದಾರರ ಚೀಟಿ ಇಟ್ಕೊಂಡು, ನಮಗೆ ಅನ್ಯಾಯ ಆಗಿದೆ, ಇಲ್ಲಿನ ಮತದಾರರು ನಾವು, ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಸಚಿವರ ಮುಂದೆ ಹೋದಾಗ ಅದಕ್ಕೊಂದು ಗೈಡ್ಲೈನ್ಸ್ ತಂದು ಅವರಿಗೆ ವ್ಯಾಪಾರೀಕರಣಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಈ ಒಂದು ಕಾರ್ಯಾಚರಣೆ ಬಹಳ ಉತ್ತಮವಾಗಿ ನಡೀತಾ ಇದೆ. ಎಲ್ಲರೂ ಇದಕ್ಕೆ ಕೈ ಜೋಡಿಸಬೇಕಾಗಿರುವಂತಹ ವಿಷಯ. ಇವತ್ತು ತಮಿಳಿಗರ ದೌರ್ಜನ್ಯ ಮತ್ತು ಅಕ್ರಮ ವಲಸಿಗರು, ಬಾಂಗ್ಲಾ
ಮತ್ತು ಈ ಗುಜರಾತಿ ಈ ಕಡೆಯಿಂದ ಬಂದಂತವರು, ನಾರ್ತ್ ಕರ್ನಾಟಕದಿಂದ ಬಂದಂತವರು, ನಾರ್ತ್ ಕಡೆಯಿಂದ ಅಂತ ಬಂದಂತವರು ಇವತ್ತು ವ್ಯಾಪಾರೀಕರಣವನ್ನ ಕಿತ್ಕೊಂಡಿದ್ದಾರೆ. ಇವತ್ತು ಇಲ್ಲಿನ ಮತದಾರರುಗಳಿಗೆ, ಕರ್ನಾಟಕದಲ್ಲಿ ಇರತಕ್ಕಂಥ ಮತದಾರರಿಗೆ ವ್ಯಾಪಾರೀಕರಣ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅವರು. ಇವತ್ತು ಎಲ್ಲೋದ್ರೂ ಕನ್ನಡಿಗರನ್ನ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಕನ್ನಡಿಗರನ್ನ ಕಡೆಗಣಿಸ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಯಾವುದೇ ಒಂದು ಮುಲಾಜಿಲ್ಲದೆ ಇಂತಹ ವಲಸಿಗರನ್ನ ಅವರ ರಾಜ್ಯಗಳಿಗೆ ಕಳಿಸುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಾಪಾರ ಮಾಡೋರಾಗ್ಲಿ, ಸಾರ್ವಜನಿಕರಾಗಲಿ ಮುಕ್ತವಾದಂತ ದಾರಿ ಬೇಕು ಅಂತ ಹೇಳಿ ಇವತ್ತು ಒಂದು ಒಳ್ಳೆಯ ಸ್ಟೆಪ್ ತಗೊಂಡಿದ್ದಾರೆ ಕೃಷ್ಣ ಬೈರೇಗೌಡರು. ಅವರಿಗೆ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಈ ಮುಖಾಂತರ ನಮ್ಮ ಕೃಷ್ಣರಾಜಪುರ ವಿಧಾನಸಭಾ ಕ್ಷೇತ್ರ ಆಟೋ ಚಾಲಕರ ಸಂಘಟನೆಯಿಂದ ಬೆಂಬಲವನ್ನು ನೀಡ್ತೀವಿ ನಾವು ಈ ಒಂದು ಕಾರ್ಯಾಚರಣೆಗೆ. ಇವತ್ತು ಯಾರೋ ಒಂದು ವಲಸಿಗ ಬಂದು, ಇವತ್ತು ಬೆಂಗಳೂರಾದ್ಯಂತ ವಲಸಿಗರು ಬರ್ತಾರೆ, ಇವತ್ತು ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ವ್ಯಾಪಾರ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿನ ತ್ಯಾಜ್ಯ ವಸ್ತುಗಳನ್ನ ರೋಡ್ ಮೇಲೆ ಬಿಸಾಕ್ತಾರೆ. ಯಾವ ಕರ್ಮ ರೀ, ಯಾವ ಕರ್ಮ? ಅವರು ತಗೊಂಬಂದಂತ ಏನೋ ವಸ್ತುಗಳನ್ನ ರೋಡ್ ಮೇಲೆ ಬಿಸಾಕಿದ್ರೆ ನಮ್ಮ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಇಲ್ಲಿರತಕ್ಕಂಥ ಕಸನೇ ತೆಗೆಯಕ್ಕಾಗ್ತಾ ಇಲ್ಲ. ಎಲ್ಲೆಲ್ಲಿಂದ ರಾಜ್ಯಗಳಿಂದ ತಂದು ಇಲ್ಲಿ ವ್ಯಾಪಾರೀಕರಣ ಮಾಡಿ, ವ್ಯಾಪಾರ ಆಗಿದೆ ದುಪ್ಪಟ್ಟು ವ್ಯಾಪಾರದಲ್ಲಿ ಮಾಡಿ ಅವರು ರಸ್ತೆಯಲ್ಲಿ ಬಿಸಾಕ್ತಾರೆ. ವಾಸನೆಗೆ ಒಂದು ವೈರಸ್ಗಳನ್ನು ಉಟ್ಕೊಳ್ತದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಇದನ್ನ ಆಲೋಚನೆ ಮಾಡಬೇಕಲ್ಲ ನಾವೆಲ್ಲರೂ, ಇದಕ್ಕೆ ಬೆಂಬಲವನ್ನು ಕೊಡ್ಬೇಕಲ್ಲ ನಾವೆಲ್ಲರೂ ಕೂಡ. ಇವತ್ತು ಬಂದು ಬೀದಿನಲ್ಲಿ ಗಲಾಟೆ ಮಾಡ್ತಾ ಇರ್ತಕ್ಕಂಥವ್ರು ವಲಸಿಗರೇ ಜಾಸ್ತಿ. ಕರ್ನಾಟಕದಲ್ಲಿರ್ತಕ್ಕಂಥವ್ರು ಜಾಸ್ತಿ ಇದನ್ನು ಅಡಚಣೆ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಗೈಡ್ಲೈನ್ಸ್ ಪ್ರಕಾರ ನಿಮಗೆ ವ್ಯಾಪಾರೀಕರಣಕ್ಕೆ ಅನುಕೂಲ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಒಂದೇ ಅಲ್ಲ, ಇವತ್ತು ದೊಡ್ಡ ಹಗರಣ, ಇಡೀ ದೇಶಾದ್ಯಂತ ದೊಡ್ಡ ಹಗರಣ. ನೀವು ಇದನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ. ದೊಡ್ಡ ಹಗರಣ ಭೂಮಿಯ ಕೆಳಗಡೆ ಅಡಗಿದೆ, ಭೂಮಿಯ ಕೆಳಗಡೆ ಅಡಗಿದೆ. ಕೇಬಲ್ ದಂಧೆ ಅನ್ನೋದು ದೊಡ್ಡ ದಂಧೆ. ಈ ಪುಡಿ ರೌಡಿಗಳು, ಆಮೇಲೆ ಇಲ್ಲಿರ್ತಕ್ಕಂಥ ಲೋಕಲ್ ಜನರು, ಇರ್ತಕ್ಕಂಥ ಕೆಲವೊಂದು ಅಧಿಕಾರಿಗಳು ಈ ಒಂದು ಕೇಬಲ್ ದಂಧೆಯನ್ನ, ಏನು ಭೂಮಿ ಒಳಗಡೆ ಹಾಕಿರ್ತಕ್ಕಂಥ ಕೇಬಲ್ ದಂಧೆ ಏನಿದೆ, ಇದು ಬಹಳಷ್ಟು ಗಂಭೀರವಾದಂತ ವಿಚಾರ. ಇವರು ತಗೊಳ್ಳುವಂತ ಪರ್ಮಿಷನ್ ಬೇರೆ, ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಕೇಬಲ್ಗಳೇ ಬೇರೆ. ಇವತ್ತು ಎಷ್ಟೋ ಕೇಬಲ್ಗಳು ನೆಲದ ಒಳಗಡೆ ಸ್ತಬ್ಧವಾಗಿ ಕೂತ್ಕೊಂಡಿದೆ. ಇವತ್ತು ಅದನ್ನ ತೆರವು ಮಾಡುವಂತವ್ರು ಯಾರು? ಅಧಿಕಾರಿಗಳು. ತಗೊಳೋದು ಒಂದು ಪರ್ಮಿಷನ್, ಒಂದು ಕೇಬಲ್ ಹಾಕೋದಕ್ಕೆ ಪರ್ಮಿಷನ್ ತಗೊಂಡ್ರೆ 10 ಕೇಬಲ್ಗಳು ಒಳಗಡೆ ಹೋಗ್ತಾ ಇದೆ. ಇದು ಸರ್ಕಾರಕ್ಕೆ ಬಹಳಷ್ಟು, ಸರ್ಕಾರದ ಬೊಕ್ಕಸಕ್ಕೆ ಬಹಳಷ್ಟು ಏನೋ ದುಡ್ಡು ಮೋಸ ಆಗ್ತಾ ಇದೆ, ರೆವಿನ್ಯೂ ಮೋಸ ಆಗ್ತಾ ಇದೆ. ಇದನ್ನ ಕೂಲಂಕುಷವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿಕೊಳ್ಬೇಕು. ಇವತ್ತು ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ ಹೇಳ್ತೀನಿ ನಾನು, ಇವತ್ತು ಬೆಂಗಳೂರಾದ್ಯಂತ ಕೇಬಲ್ಗಳು, ಅಕ್ರಮವಾದಂತ ಕೇಬಲ್ಗಳು ನೆಲದ ಒಳಗಡೆ ಹೋಗ್ತಾ ಇದ್ದಾವೆ. ಸಾವಿರಾರು ಕೋಟಿ ಕೇಬಲ್ಗಳು, ಒಂದು ಪರ್ಮಿಷನ್ ತಗೊಂಡ್ರೆ 16 ಕೇಬಲ್ಗಳು ನೆಲದ ಒಳಗಡೆ ಹೋಗ್ತಾ ಇದೆ. ಇದನ್ನ ಗಂಭೀರವಾಗಿ ಚರ್ಚೆ ಮಾಡಬೇಕು ನೀವು. ಇವತ್ತೇನು ಫುಟ್ಪಾತ್ ತೆರವು ಮಾಡ್ತಾ ಇದ್ದೀರಾ, ಅದೇ ರೀತಿ ಭೂಮಿ ಒಳಗಡೆ ಇರತಕ್ಕಂತ ಕೇಬಲ್ಗಳನ್ನ ಪರಿಶೀಲನೆ ಮಾಡಿ ಅಂತಹ ಕೇಬಲ್ಗಳನ್ನ ತೆಗೆಯುವಂತ ಕೆಲಸ ಮಾಡಬೇಕು. ಇವತ್ತು ಸರ್ಕಾರಕ್ಕೆ ಬರತಕ್ಕಂತ ರೆವಿನ್ಯೂಯನ್ನ ಯಾರೋ ಒಬ್ಬ ಪುಡಿ ರೌಡಿ, ಯಾರೋ ಒಬ್ಬ ಲೋಕಲ್ ಲೀಡರು, ಯಾರೋ ಒಬ್ಬ ಅಧಿಕಾರಿ ಶಾಮೀಲಾಗಿ 16 ಕೇಬಲ್ಗಳು ಒಳಗಡೆ ಹೋಗ್ತಾ ಇದೆ. ಲಕ್ಷಾಂತರ ಕೇಬಲ್ಗಳು ಒಳಗಡೆ ಹೋಗ್ತಾ ಇದೆ ಭೂಮಿ ಒಳಗಡೆ. ಇದನ್ನ ಗಂಭೀರವಾಗಿ ನೀವು ತಗೊಳ್ಬೇಕು. ಕೃಷ್ಣ ಬೈರೇಗೌಡರು ಬಹಳಷ್ಟು ಹಿರಿಯ ರಾಜಕಾರಣಿ ಆಗಿದ್ದಾರೆ, ಬಹಳಷ್ಟು ಅನುಭವ ರಾಜಕಾರಣಿ ಆಗಿದ್ದಾರೆ. ಇವರಿಗೆ ನಾನು ಈ ಲೈವ್ ಮುಖಾಂತರ ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ, ಈ ಒಂದು ಕಾರ್ಯಾಚರಣೆ ನೀವು ಮಾಡಿದ್ರೆ ದೇಶಾದ್ಯಂತ, ರಾಜ್ಯಾದ್ಯಂತ ನಿಮಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ, ಒಳ್ಳೆ ರೆವಿನ್ಯೂ ಕೂಡ ಬರುತ್ತದೆ ಈ ಅಕ್ರಮ ಕೇಬಲ್ಗಳನ್ನು ತೆಗೆದಾಗ. ಇವತ್ತು ಎಷ್ಟೋ ಬ್ರಿಡ್ಜ್ಗಳ ಮೇಲೆ ನೋಡಿರ್ಬೋದು, ಎಷ್ಟೋ ಏನು
ಬೆಸ್ಕಾಂ ಕಂಬಗಳ ಮೇಲೆ ನೋಡಿರ್ಬೋದು, ಎಷ್ಟೋ ಮರಗಳ ಮೇಲೆ ನೋಡಿರ್ಬೋದು ಅಕ್ರಮ ಕೇಬಲ್ಗಳು ಹಾಕಿದ್ದಾರೆ. ಇದನ್ನೆಲ್ಲ ತೆಗೆಯೋರು ಯಾರು? ಇದನ್ನೆಲ್ಲ ಪರಿಶೀಲನೆ ಮಾಡೋ ಅಧಿಕಾರಿ ಯಾರು? ಅದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹಾಗೂ ರಾಜ್ಯ ನಗರಾಭಿವೃದ್ಧಿ ಸಚಿವರಿಗೂ ಕೂಡ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಕೇಬಲ್ ದಂಧೆ ಇದನ್ನ ಸಂಪೂರ್ಣವಾಗಿ ಇದನ್ನ ಪರಿಶೀಲನೆ ಮಾಡಬೇಕು. ಸಾವಿರಾರು ಕೋಟಿಗಳು ಇದರಿಂದ ಬೇರೆಯವರು ಆದಾಯವನ್ನು ಪಡೆದಿದ್ದಾರೆ. ಇದನ್ನ ಮರುಬಳಕೆ ಮಾಡಿ ಸರ್ಕಾರಕ್ಕೆ ರೆವಿನ್ಯೂ ಬರೋಂಗೆ ನೀವು ಮಾಡಿದ್ರೆ ಸರ್ಕಾರಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಇದು ಇವತ್ತು ಫುಟ್ಪಾತ್ ತೆರವುಗಳು ಮಾಡ್ತಾ ಇದ್ದೀರಾ, ಬಹಳ ಒಳ್ಳೆ ಕೆಲಸ. ಇವತ್ತು ಫುಟ್ಪಾತ್ ನಲ್ಲಿ ತೆರವು ಮಾಡಿದಂತ ಏನು ಸ್ಕ್ರಾಪ್ಗಳು ಮತ್ತೆ ಅವರು ಪಡಿಬೇಕಂದ್ರೆ ಯಾವ ರೀತಿ ಗೈಡ್ಲೈನ್ಸ್ ಅನ್ನ ಕೊಡ್ತೀರಾ? ಈ ಒಂದು ಸ್ಕ್ರಾಪ್ಗಳು ಎಲ್ಲಿ ಹೋಗುತ್ತೆ, ಯಾವ ಅಧಿಕಾರಿ ಹತ್ರ ಹೋಗುತ್ತೆ, ಇದಕ್ಕೆಲ್ಲ ಲೆಕ್ಕ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರಕ್ಕೂ ಇದರಿಂದ ಮೋಸ ಆಗುತ್ತೆ. ಇದರಿಂದ ಸರ್ಕಾರಕ್ಕೆ ಬಹಳಷ್ಟು ರೆವಿನ್ಯೂ ಕೂಡ ಬರುತ್ತೆ. ಇದನ್ನ ಈ ವಿಡಿಯೋ ಮೂಲಕ ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಕೃಷ್ಣರಾಜಪುರದಲ್ಲೂ ಕೂಡ ಬಹಳಷ್ಟು ವಲಸಿಗರು ಬಂದು, ಕೃಷ್ಣರಾಜಪುರ ಅಂತಲ್ಲ ಎಲ್ಲ ನಮ್ಮ ಬೆಂಗಳೂರಾದ್ಯಂತ ಬಹಳಷ್ಟು ವಲಸಿಗರು ಬಂದಿದ್ದಾರೆ. ಮತದಾರರ ಚೀಟಿಯನ್ನ ಪರಿಶೀಲನೆ ಮಾಡಿ ವ್ಯಾಪಾರೀಕರಣಕ್ಕೆ ಅವ್ರಿಗೊಂದು ಗೈಡ್ಲೈನ್ಸ್ ಮಾಡಿ ದಯಮಾಡಿ ಬಡವರಿಗೆ, ಇಲ್ಲಿನ ಕನ್ನಡಿಗರಿಗೆ ವ್ಯಾಪಾರಕ್ಕೆ ಅನುಕೂಲ ಮಾಡಿ ಅಂತ ಹೇಳಿ ಮೂಲಕ ಮನವಿಯನ್ನ ಮಾಡ್ಕೊತಾ ಇದ್ದೀನಿ ಕೃಷ್ಣ ಬೈರೇಗೌಡರವರಿಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಇಷ್ಟ ಹೇಳ್ತಾ ನನ್ನ ಈ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಜೈ ಭೀಮ್.